ಡಾಲಿ ಧನಂಜಯನ್ನ ಭೇಟಿಯಾದ ಬಿಗ್ ಬಾಸ್ ವಿನ್ನರ್ ಚನ್ನಪಟ್ಟಣದ ಗಂಗೋತ್ಸವ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದಾರೆ. ಡಾಲಿ ಧನಂಜಯ್ ಭೇಟಿಯಾದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಚನ್ನಪಟ್ಟಣದ ಗಂಗೋತ್ಸವ ಕಾರ್ಯಕ್ರಮದಲ್ಲಿ ಭೇಟಿ. ಪಟ್ಟು ಬಿಡದೆ ಗೆದ್ದ ಬಡವರ ಮಕ್ಕಳು ಸಮಾಗಮ. ಚಿತ್ರರಂಗದಲ್ಲಿ ಸವಾಲುಗಳ ಮಧ್ಯೆ ಬೆಳೆದ ಧನಂಜಯ್, ಅದೇ ರೀತಿ ಕಷ್ಟ ನೋವುಗಳ ಮಧ್ಯೆ ಬೆಳೆದ ಗಿಲ್ಲಿ ನಟ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ವಿಶ್ ಮಾಡಿದ ನಟ ಡಾಲಿ. ಆಲ್ ದಿ ಬೆಸ್ಟ್, ಇನ್ನೂ ದೊಡ್ಡದಾಗಿ ಸೌಂಡ್ ಮಾಡು. ನಮ್ಮ ಮನೆಯಲ್ಲಿ ಎಲ್ಲರೂ ಬಿಗ್ ಬಾಸ್ ನೋಡ್ತಾರೆ. ಇಡೀ ಕರ್ನಾಟಕ ನಗಿಸಿದ್ದೀಯಾ ಕಣೋ, ಗುಡ್ ಲಕ್ ಅಂತ ಡಾಲಿ ವಿಶ್ ಮಾಡಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಕಣಯ್ಯ ಎಂದ ಡಾಲಿ. ಥ್ಯಾಂಕ್ಸ್ ಅಣ್ಣ, ನಿಮ್ಮ ಎಲ್ಲರ ಆಶೀರ್ವಾದ ಬೇಕು. ಡಾಲಿ ಧನಂಜಯ್ ಕಂಡು ಫುಲ್ ಖುಷಿಯಾದ ಗಿಲ್ಲಿ ನಟ. ನಮಗೆಲ್ಲ ನೀವೇ ಇನ್ಸ್ಪಿರೇಷನ್ ಎಂದ ಪಳಾರ್ ಗಿಲ್ಲಿ. ಡಾಲಿ ಧನಂಜಯನ್ನ ಭೇಟಿಯಾಗಿದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಚನ್ನಪಟ್ಟಣದ ಗಂಗೋತ್ಸವ ಕಾರ್ಯಕ್ರಮದಲ್ಲಿ ಭೇಟಿಯಾಗಿರುವಂಥದ್ದು. ಇನ್ನು ಪಟ್ಟು ಬಿಡದ ಗೆದ್ದಂತ ಇಬ್ಬರು ಬಡವರ ಮಕ್ಕಳು ಬೆಳಿಬೇಕು ಕಣಯ್ಯ ಇವರ ಸಮಾಗಮ ಇದು. ಚಿತ್ರರಂಗದಲ್ಲಿ ಸವಾಲುಗಳನ್ನ ಮಧ್ಯೆ ಧನಂಜಯ್ ಬೆಳೆದಿದ್ದಾರೆ. ಅವರ ಚಿತ್ರರಂಗದ ಒಂದು ಜರ್ನಿ ಯಾವ ರೀತಿಯಾಗಿದೆ ಅಂತ ಅಂದ್ರೆ, ಅಲ್ಲಿ ಯಾವುದೇ ತರದಂತಹ ಬೆಂಬಲ ಇಲ್ಲದೆ, ಸಪೋರ್ಟ್ ಇಲ್ಲದೆ ಒಂದು ಇಂಡಸ್ಟ್ರಿಯಲ್ಲಿ ಬೆಳೆಯೋದಿದೆಯಲ್ಲ, ಗ್ರೇಟ್. ಸೊ ಹಾಗಾಗಿ ಗಿಲ್ಲಿ ಸಹಿತ ಅದೇ ರೀತಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರ ಕಾಮಿಡಿಯಿಂದಾನೇ ಎಲ್ಲರ ಮನ, ಇಡೀ ಕರುನಾಡಿನ ಹಾರ್ಟ್ ಫೇವ್ರೇಟ್ ಆದಂತಹ ಗಿಲ್ಲಿ. ಸೊ ಹೀಗಾಗಿ ಈ ಒಂದು ಟೈಮಲ್ಲಿ ಅಲ್ಲಿ ಸಮಾವೇಶದಲ್ಲಿ ಒಂದು ಗಂಗೋತ್ಸವ ಕಾರ್ಯಕ್ರಮದಲ್ಲಿ ಇಬ್ಬರ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತೆ. ಈ ವಿಚಾರದಲ್ಲಿ ಡಾಲಿ ಗಿಲ್ಲಿಗೆ ವಿಶ್ ಅನ್ನ ಮಾಡಿದ್ದಾರೆ. ಈಗ ಡಾಲಿ ಧನಂಜಯ್ ಅವರ ಸಿನಿ ರಂಗದ ಒಂದು ಜರ್ನಿಯನ್ನ ನಾವು ನೋಡ್ತಾ ಬಂದ್ರೆ, ಒಂದು ರೀತಿಯಾಗಿ ವಿಲನ್ ಆಗಿ ಎಂಟ್ರಿಯನ್ನ ಕೊಟ್ಟು, ಅಲ್ಲಿ ವಿಲನ್ ಆಗಿ ಎಂಟ್ರಿಯನ್ನ ಕೊಟ್ಟು ಅದರಲ್ಲೇ ಡಾಲಿ ಫೇಮಸ್ ಆಗ್ತಾರೆ. ಅಂದ್ರೆ ಹೀರೋ ಆಗಕ್ಕಾಗಿಲ್ಲ ಅಂದ್ರೂ ವಿಲನ್ ಅಲ್ಲಿ ನಾನು ಮಿಂಚ್ತಾ ಇದ್ದೀನಿ ಅನ್ನುವಂಥ ಒಂದು ಡೈಲಾಗ್ ಅನ್ನ ಈ ಹಿಂದೆ ಕೂಡ ಡಾಲಿ ಧನಂಜಯ್ ಮಾತನಾಡಿದ್ರು. ನಾನು ವಿಲನ್ ಆದಾಗ್ಲೇ ಕನ್ನಯ್ಯ ಬೆಳೆದಿರೋದು, ವಿಲನ್ ಆಗ್ಬೇಕು ಜೀವನದಲ್ಲಿ ಅನ್ನುವಂಥದ್ದನ್ನ ಒಂದು ಮಾತು ಹೇಳ್ತಾರೆ. ಅದಾದ ನಂತರ ಬಡವ್ರ ಮಕ್ಕಳು ಬೆಳಿಬೇಕನ್ನಯ್ಯ ಅನ್ನುವಂಥ ಮಾತು, ಈ ಡೈಲಾಗ್ ಏನಿದೆ ಇದು ಡಾಲಿ ಧನಂಜಯ್ ಅವರೇ ಅದನ್ನ ಆ ಡೈಲಾಗ್ ಅನ್ನ ಕೊಟ್ಟಿದ್ದು ಎಲ್ಲರೂ ಕೂಡ. ಈಗ ಅದೇ ಡೈಲಾಗ್ ಎಲ್ಲೆಡೆ ಕೂಡ ಪ್ರಸಾರ ಆಗುತ್ತೆ, ಎಲ್ಲರೂ ಕೂಡ ಅದನ್ನ ಬಳಕೆ ಮಾಡ್ತಾರೆ. ಅದೇ ಡೈಲಾಗ್ ಅನ್ನ ಗಿಲ್ಲಿಗೆ ಕೂಡ ಎಷ್ಟೋ ಜನ ಫ್ಯಾನ್ಸ್ ಹೇಳಿರುವಂಥದ್ದನ್ನ ನಾವು ನೋಡಿದೀವಿ. ಎಷ್ಟೋ ಜನರು ಸೆಲೆಬ್ರಿಟೀಸ್ಗಳು ಕೂಡ ಅಲ್ಲಿ ಹೇಳಿರುವಂಥದ್ದನ್ನ ನೋಡಿದೀವಿ. ಹಾಗಾಗಿ ಗಿಲ್ಲಿ ಸಹಿತ ಅದೇ ಒಂದು ಡೈಲಾಗ್ ಇಂದ ಅಲ್ಲಿ ಫೇಮಸ್ ಆಗ್ತಾರೆ. ಸೊ ಇದೆಲ್ಲ ಇವರಿಬ್ಬರ ಒಂದು ಸಮಾಗಮ ಆಗುತ್ತೆ. ಅಂತ ಒಂದು ಸಮಯದಲ್ಲಿ ಇಬ್ಬರ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಆ ಕಾನ್ವರ್ಸೇಷನ್ ಅಲ್ಲಿ ಡಾಲಿ ಧನಂಜಯ್ ವಿಶ್ ಮಾಡ್ತಾರೆ ಗಿಲ್ಲಿಗೆ. ಸೊ ಅದನ್ನ ನೋಡಿ ತುಂಬಾ ಖುಷಿಯಿಂದ ಅದನ್ನ ಅಲ್ಲಿ ಸ್ವೀಕರಿಸ್ತಾನೆ ಗಿಲ್ಲಿ ಸಹಿತ. ಹೀಗಾಗಿ ಈ ರೀತಿಯಾದಂಥ ಜರ್ನಿ ಇದೆಯಲ್ಲ ಗಿಲ್ಲಿದು ಸಹಿತ, ಗಿಲ್ಲಿಯ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಅವರ ಫ್ಯಾಮಿಲಿ ವಿಚಾರಕ್ಕೆ ಬಂದಂತ ಆಗಿರ್ಬೋದು, ಇನ್ನು ಗಿಲ್ಲಿಯ ಪೂರ್ತಿ ಅಂದ್ರೆ ಅಲ್ಲಿ ಹಳ್ಳಿ ಹುಡುಗನಾಗಿ ಅಲ್ಲಿ ಒಂದು ಬಡವರ ಮನೆಯಲ್ಲಿ ಬೆಳೆದು ಇಷ್ಟರ ಮಟ್ಟಿಗೆ ಅಲ್ಲಿ ಜನರ ಒಂದು ಪ್ರೀತಿಯನ್ನ ಗಳಿಸ್ತಾರೆ. ಯಾವುದೇ ಥರದ ಬ್ಯಾಕ್ ಗ್ರೌಂಡ್ ಇಲ್ಲದೆ, ಏನೂ ಇಲ್ಲದೆ ಒಂದು ಕಾಮಿಡಿಯಿಂದ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮನ ಮುಡ್ತಾರೆ ಅಂತ ಅಂದ್ರೆ ನಿಜಕ್ಕೂ ಟ್ಯಾಲೆಂಟ್ ಇದ್ದವ್ರು ಬೆಳೀತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾರಿಗೆ ಟ್ಯಾಲೆಂಟ್ ಇದೆ ಅವ್ರು ಬೆಳೆದೇ ಬೆಳೀತಾರೆ. ಯಾರು ಕೂಡ ಎಷ್ಟೇ ಕಾಲು ಎಳೆದ್ರು ಸಹಿತ ಅದಾಗದೇ ಇರುವಂತ ವಿಷಯ. ಅದೇ ರೀತಿಯಾಗಿ ಇದೀಗ ಡಾಲಿನೂ ಆಗಿರ್ಬೋದು, ಗಿಲ್ಲಿನೂ ಆಗಿರ್ಬೋದು, ನಮಗೆ ನೇರವಾದಂತ ಎಕ್ಸಾಂಪಲ್ಸ್ ಇವರಿಬ್ರು. ಚಿತ್ರರಂಗದಲ್ಲಿ ಡಾಲಿ ಧನಂಜಯ್ ಆದ್ರೆ ಈ ಬಿಗ್ ಬಾಸ್ ಜರ್ನಿ ಆಗಿರ್ಬೋದು, ಈಗ ಅಂದ್ರೆ ಗಿಲ್ಲಿಯ ಹಿಂದಿನ ಜರ್ನಿಗೂ ಇವಾಗಿನ ಜರ್ನಿಗೂ ಅವನ ಫ್ಯಾನ್ಸ್ ಫಾಲೋಯಿಂಗಿಗೂ ತುಂಬಾ ವ್ಯತ್ಯಾಸ. ಕೋಟಿ ಜನ ಫ್ಯಾನ್ಸ್, ಕೋಟಿ ಜನ ಓಟನ್ನ ಪಡೆದು ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ತಾರೆ. ಮೊದಲ ಬಾರಿ ಇತಿಹಾಸವನ್ನ ಕ್ರಿಯೇಟ್ ಮಾಡಿದ್ದು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ. ಸೊ ಹೀಗಾಗಿ ಇದನ್ನೆಲ್ಲ ನಾವು ಗಮನಿಸಿದಾಗ ಒಂದ್ ರೀತಿಯಾಗಿ ನಿಜಕ್ಕೂ ಅಪ್ರಿಷಿಯೇಷನ್ ಮಾಡುವಂತ ವಿಷಯ ಇವೆಲ್ಲ. ಸೊ ಹಾಗಾಗಿ ಇಂಥ ಒಂದು ಇವರಿಬ್ಬರ ಒಂದು ಅಲ್ಲಿ ಭೇಟಿ ಆಗುತ್ತೆ, ಅಲ್ಲಿ ಇವರಿಬ್ಬರ ಒಂದು ಕನ್ವರ್ಸೇಷನ್ ಆಗುತ್ತೆ. ಡಾಲಿ ಧನಂಜಯ್ ಅವರು ಸಹಿತ ಗಿಲ್ಲಿಗೆ ಅಲ್ಲಿ ವಿಶ್ ಅನ್ನ ಮಾಡ್ತಾರೆ. ಇದಕ್ಕೆ ಗಿಲ್ಲಿ ಯಾವಾಗ್ಲೂ ಅಣ್ಣ ಅಂತ ಎಲ್ರಿಗೂ ಮಾತಾಡೋದು ಜಾಸ್ತಿ. ಸೊ ಅದೇ ಒಂದು ಸ್ಲ್ಯಾಗ್ ಅಲ್ಲಿ ಧನಂಜಯ್ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ.